ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವಿವತ್ತು ಒಂದು ಹೆಲ್ತಿ ಆರೋಗ್ಯಕರವಾದ ಒಂದು ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಇದನ್ನ ನಾವು ಕಿಡ್ನಿ ಲೀಫ್ ಅಂತ ಕರಿತೀವಿ. ಮತ್ತೆ ಇದು ಶುಗರ್ಗೂ ತುಂಬ ಒಳ್ಳೆಯದು. ಇದು ನಮ್ಮ ಗಾರ್ಡನ್ನಲ್ಲೇ ಬೆಳೆದಿರೋದು, ತುಂಬ ಗಿಡಗಳಿದೆ ನಮ್ಮ ಗಾರ್ಡನ್ನಲ್ಲಿ. ಇದು ಹಾಗೇನೆ ಕಷಾಯ ಮಾಡಿಕೊಂಡು ಕುಡಿತಾರೆ. ಕಷಾಯ ಅಂದರೆ ಬೆಳಗ್ಗೆ ಒಂದು ಲೋಟ ಅಷ್ಟು ನೀರಿಟ್ಬಿಟ್ಟು ಅದರಲ್ಲಿ ಒಂದು ಎಲೆ ಹಾಕ್ಕೊಂಡು ಒಂದು ಚಿಟಿಕೆ ಉಪ್ಪು, ಒಂದು ಚಿಟಿಕೆ ಮೆಣಸು ಹಾಕ್ಕೊಂಡು ಕುಡಿದ್ರೆ ಏನಂತಾರೆ, ಕಿಡ್ನಿಗೂ ಒಳ್ಳೇದು ಮತ್ತು ಶುಗರ್ಗೂ ತುಂಬ ಒಳ್ಳೇದು. ಕಿಡ್ನಿನಲ್ಲಿ ಕಲ್ಲಿದ್ರೆ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಅದನ್ನ ನಾನು ಇವಾಗ ಮುದ್ದೆಗೆ ಚಟ್ನಿ ಮಾಡ್ಕೊತಾ ಇದ್ದೀನಿ. ಚಟ್ನಿ ಮತ್ತೆ ಪಲ್ಯನೂ ಮಾಡ್ಬೋದು ಇದರಲ್ಲಿ. ಇವತ್ತು ನಾನು ಚಟ್ನಿ ಮಾಡಿ ತೋರಿಸ್ತೀನಿ ನೋಡಿ. ನಾನೊಂದು 6 ಎಲೆ 7 ಎಲೆ ಅಷ್ಟು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನ ನಾವಿವಾಗ ಕಟ್ ಮಾಡ್ಕೊಳ್ಳೋಣ. ಇದು ತುಂಬಾ ತೊಗರಿರುತ್ತೆ. ತೊಗರು ಬಾಡಿಗೆ ತುಂಬಾ ಒಳ್ಳೇದು. ಆದ್ರಿಂದ ನಾವು ಒಂದು ವಾರಕ್ಕೆ ಒಂದ್ಸತಿ ಆದ್ರೂ ನಾವು ಈ ತರ ಚಟ್ನಿ ಮಾಡ್ಕೊಂಡು ತಿಂದ್ರೆ ಶುಗರ್ ತುಂಬಾ ಒಳ್ಳೇದು ಮತ್ತೆ ಕಿಡ್ನಿಗೂ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ನೋಡಿ, ನಾನು ಸರ್ಚ್ ಮಾಡಿ ನೋಡಿನೇ ನಾನು ಇದನ್ನ ಮಾಡ್ತಾ ಇರೋದು. ನೋಡಿ, ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡು ಒಂದು ಬಟ್ಲಲ್ಲಿ ಇಟ್ಕೊಳ್ಳೋಣ. ಇವಾಗ ಒಂದು ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಒಂದು ಈರುಳ್ಳಿ ಸಾಕಿದಕ್ಕೆ. ನಾನು ಇಬ್ಬರಿಗಾಗೋಷ್ಟು ಚಟ್ನಿ ಅಂದ್ರೆ 3-4 ಜನ ತಿನ್ಬೋದು, ಬಟ್ ಅನ್ನಕ್ಕೆ ಮುದ್ದೆಗೆ ಎಲ್ಲ ತಿನ್ಬೋದು ಅಂದ್ರೆ ಒಂದು ಇಬ್ಬರಿಗಾಗುತ್ತೆ ಇದು. ನೋಡಿ, ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 4 ಎಸ್ಲಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಒಣಗಿದ ಮೆಣಸಿನ್ಕಾಯಿ ಹಾಕೊಳ್ಳೋಣ. ನೋಡಿ, ಒಂದು 5 ಒಣಗಿದ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ನಾನು 1-2-3 ಹಸಿ ಮೆಣಸಿನ್ಕಾಯಿ ಹಾಕ್ಕೊಂತೀನಿ ಇದ್ರ ಜೊತೆಗೆ. ನೋಡಿ, ಒಂದು 6 ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನಾನು. ಇವಾಗ ಹಸಿ ಮೆಣಸಿನ್ಕಾಯಿ ಇಟ್ಕೊಳ್ಳೋಣ. ಯಾಕಂದ್ರೆ ಖಾರ ಸ್ವಲ್ಪ ನಾನು ಜಾಸ್ತಿನೇ ಹಾಕ್ಕೊಂತ ಇದ್ದೀನಿ. ಇದು ತುಂಬಾ ತೊಗರಿ ಇರುತ್ತೆ ಈ ಎಲೆ, ಆದ್ರಿಂದ ನಾನು ಖಾರ ಇದ್ರೆ ತೊಗರು ಗೊತ್ತಾಗಲ್ಲ ಅಂದ್ಬಿಟ್ಟು ನಾನು ಹಸಿ ಮೆಣಸಿನ್ಕಾಯಿ ಒಣಗಿದ ಮೆಣಸಿನ್ಕಾಯಿ 2 ತಗೊಂಡಿದ್ದೀನಿ. ನೀವು ಬೇಕಾದ್ರೆ ಖಾರ ಸ್ವಲ್ಪ ಕಮ್ಮಿನೂ ಹಾಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇವಾಗ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಬಾಂಡ್ಲಿ ಇಟ್ಕೊಳ್ಳೋಣ. ನಾವು ಚಟ್ನಿನ ಹೆಲ್ತಿಯಾಗಿ ಮಾಡ್ತಾ ಇದೀವಲ್ಲ, ಅದಕ್ಕೆ ಎಣ್ಣೆ ಬೇಡ, ಬೆಣ್ಣೆ ಹಾಕ್ಕೊಂತ ಇದ್ದೀನಿ. ಎಣ್ಣೆ ಬದಲು ನಾನು ಬೆಣ್ಣೆ ಹಾಕ್ಕೊಂತ ಇದ್ದೀನಿ. ಯಾಕಂದ್ರೆ ನಾವು ತಿನ್ನೋ ಫುಡ್ ಹೆಲ್ತಿಯಾಗಿದ್ದಾಗ ನಾವು ಸ್ವಲ್ಪ ಅದರಲ್ಲಿ ಇನ್ನ ಹಾಕೋ ಐಟಮ್ಸ್ ಸ್ವಲ್ಪ ಹೆಲ್ತಿಯಾಗಿ ಹಾಕೋಬೇಕಾಗುತ್ತೆ. ಅದರಿಂದ ನಾನು ಬೆಣ್ಣೆ ಹಾಕಿದ್ದೀನಿ. ಬೆಣ್ಣೆ ಸ್ವಲ್ಪ ಕರಗ್ಲಿ. ಬೆಣ್ಣೆ ಕರಗ್ತಿದೆ. ಇವಾಗ ಇದಕ್ಕೆ ನಾವು ಕಡಲೆ ಬೀಜ ಹಾಕೊಳ್ಳೋಣ. ಕಡಲೆಬೇಳೆ ಮತ್ತೆ ಉದ್ದಿನಬೇಳೆ. ಸ್ವಲ್ಪ ಕಡಲೆಬೇಳೆ ಮತ್ತೆ ಉದ್ದಿನಬೇಳೆ ಹಾಕೊಂತ ಇದ್ದೀನಿ. ತುಂಬಾ ಒಳ್ಳೇದು, ಆರೋಗ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ವಾರಕ್ಕೊಂದ್ಸತಿ ಮಿಸ್ ಮಾಡ್ದಿರಾ. ಶುಗರ್ ಇದ್ರೂ ಪರವಾಗಿಲ್ಲ, ಇಲ್ದಿದ್ರೂ ಪರವಾಗಿಲ್ಲ. ನಮ್ಗೆ ಕಿಡ್ನಿ ಕ್ಲಿಯರ್ ಆಗುತ್ತೆ. ಮತ್ತೆ ಕಿಡ್ನಿಯಲ್ಲಿ ಕಲ್ಲಿದ್ರೆ ಎಲ್ಲ ಹೋಗುತ್ತೆ. ಅದರಿಂದ ವಾರಕ್ಕೊಂದ್ಸತಿ ಆದ್ರೂ ಇದೆಲ್ಲಾದ್ರೂ ಒಂದು ರೆಂಬೆ ಎತ್ಕೊಂಡೋಗಿ ಒಂದು ಪಾಟಲ್ಲಿ ಇಟ್ಕೊಂಡ್ರೆ ಸಾಕು, ಬೆಳೆದು ಬಿಡುತ್ತೆ ಇದು ಗಿಡ. ಅದನ್ನ ಮನೆಯಲ್ಲೇ ಬೆಳೆಸ್ಕೋಬಹುದು. ಪಾಟಲ್ಲಿ ಇಟ್ಕೊಂಡು ಒಂದು ವಾರಕ್ಕೊಂದ್ಸತಿ ಇದನ್ನ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ಉರಿಲಿ, ಸ್ವಲ್ಪ ತುಪ್ಪದಲ್ಲೇನೆ. ಹಸಿ ಇದ್ರೆ ಚೆನ್ನಾಗಿರಲ್ಲ. ಇವಾಗ ನೋಡಿ, ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂತ ಇದ್ದೀನಿ. ಹಸಿ ಮೆಣಸಿನ್ಕಾಯಿ ಹಾಕ್ಕೊಂತ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಜ್ಬಿಟ್ಟು ಹಾಕೋಣ. ನೋಡಿ, ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕ್ಕೊಂತ ಇದ್ದೀನಿ. ಸ್ವಲ್ಪ ಫ್ರೈ ಆಗ್ಲಿ. ಇವಾಗ ಮತ್ತೆ ಈರುಳ್ಳಿ ಹಾಕೋಬಿಡೋಣ. ಈರುಳ್ಳಿ ಹಾಕೊಂಡಿದ್ದೀವಿ. ಇವಾಗ ನೋಡಿ, ಈ ಸೊಪ್ಪು ಹಾಕ್ಕೊಂತ ಇದ್ದೀನಿ. ತುಂಬಾ ಒಳ್ಳೇದು ಸೊಪ್ಪು. ಒಂದ್ಸತಿ ನೀವು ಟ್ರೈ ಮಾಡಿ. ನಾವು ಸುಮ್ಮನೆ ಟ್ಯಾಬ್ಲೆಟ್ಸ್ ಸಿಕ್ಕೋ ಬದಲು ಈ ತರ ಟ್ರೈ ಮಾಡಿದ್ರೆ ರಿಸಲ್ಟು ನೋಡಿದ್ದೀನಿ ನಾನು ಇದನ್ನು ತಿಂದು.
ಶುಗರ್ ಪೇಷಂಟ್ಗಳಿಗೆ ಇದು ತಿಂದಿರೋದು ಮತ್ತು ಇದರಿಂದ ರಿಸಲ್ಟ್ ಬಂದಿರೋದು ನಾನು ನೋಡಿದ್ದೀನಿ. ತುಂಬ ಒಳ್ಳೆಯದು. ಯಾರ ಹತ್ರ ಆದರೂ ಇಲ್ಲ ಈ ಗಿಡ ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡಿ, ನಾನು ಗಿಡ ಕೊಡ್ತೀನಿ. ತುಂಬ ಒಳ್ಳೇದಿದು. ಕಾಮೆಂಟಲ್ಲಿ ಯಾರಿಗಾದ್ರೂ ಬೇಕಾದರೆ ಕಾಮೆಂಟ್ ಮಾಡಿ, ನಾನು ಗಿಡ ಕಳಿಸ್ಕೊಡ್ತೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ನೋಡಿ ಫ್ರೈ ಆಗಿದೆ. ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಹಾಗೇನೆ ತಣ್ಣಗಾದ್ಮೇಲೆ ಮಿಕ್ಸಿ ರುಬ್ಕೊಬರ್ತೀನಿ. ಮಿಕ್ಸಿಗೆ ಹಾಕೊಂಡು ಉಪ್ಪು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಕಲ್ಲುಪ್ಪು ಹಾಕ್ಕೊಳ್ಳೋಣ, ತುಂಬ ಒಳ್ಳೇದು ಕಲ್ಲುಪ್ಪು. ಇವಾಗ ಮಿಕ್ಸಿ ರುಬ್ಕೊಬರೋಣ. ನೋಡಿ ಇವಾಗ ಚಟ್ನಿ ನುಣ್ಣಗೆ ರುಬ್ಕೊಂಡಿದ್ದೀವಿ. ಇವಾಗ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಇದಕ್ಕೂ ತುಪ್ಪನೇ ಹಾಕಿದ್ದೀನಿ, ಒಗ್ಗರಣೆಗೂ ತುಪ್ಪನೇ ಹಾಕಿದ್ದೀನಿ, ಎಣ್ಣೆ ಹಾಕಿಲ್ಲ. ಹೆಲ್ತಿಯಾಗೆ ತಿನ್ನಬೇಕು ಅಷ್ಟೇ. ಹೆಲ್ತಿ ಫುಡ್ ತಿನ್ನೋವಾಗ ಹೆಲ್ತಿಯಾಗೆ ತಿನ್ನೋಣ. ಹೊರ್ಗಡೆ ಹೋಗಿ ತಿನ್ನೋವಾಗ ಹೊರ್ಗಡೆ ತಿನ್ನೋಣ. ನಾನ್ ವೆಜ್ ತಿನ್ನೋವಾಗ ನಾನ್ ವೆಜ್ ತಿನ್ನೋಣ. ನೋಡಿ ಚಟ್ನಿ ರೆಡಿ ಆಗಿದೆ. ತುಂಬ ಒಳ್ಳೇದಿದು. ನೋಡಿ ಚಟ್ನಿ ರೆಡಿ ಆಗಿದೆ. ನೋಡಿ ಎಲೆ ಈ ಥರ ಇರುತ್ತೆ. ನಿಮಗೆ ಬೇಕಂದರೆ ಯಾರಿಗಾದ್ರೂ ನನಗೆ ಕಮೆಂಟ್ ಮಾಡಿ, ನಾನು ಗಿಡನೇ ಕೊಡ್ತೀನಿ. ಯಾಕಂದರೆ ಆರೋಗ್ಯ ನೋಡ್ಕೋಬೇಕು ನಾವು ಫಸ್ಟು. ಶುಗರ್ಗೆ ಈ ಕಾಲದಲ್ಲಿ ಶುಗರ್ ಎಲ್ಲರ ಮನೆಯಲ್ಲೂ ಇರುತ್ತೆ. ಶುಗರ್ಗೆ ಒಳ್ಳೆಯದು. ಮತ್ತು ಕಿಡ್ನಿಗೆ ಇದರಲ್ಲಿ ಕಷಾಯ ಮಾಡಿಕೊಡಿದ್ರೆ ತುಂಬ ಒಳ್ಳೆಯದು. ಮತ್ತು ಶುಗರ್ಗೂ ಒಳ್ಳೆಯದು. ಕಿಡ್ನಿನಲ್ಲಿ ಕಲ್ಲಿದ್ರೆ ಡೈಲಿ ಇದು ಕಷಾಯ ಕುಡಿದ್ರೆ ಕಿಡ್ನಿನಲ್ಲಿ ಕಲ್ಲು ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಬಂದ್ಬಿಡುತ್ತೆ ರಿಯಲ್ ಆಗೇನೆ. ಒಂದ್ಸತಿ ನೀವು ಟ್ರೈ ಮಾಡಿ ನೋಡಿ. ಈ ಥರ ಚಟ್ನಿ ಮಾಡ್ಕೊಳ್ಳಿ, ಇಲ್ಲ ಕಷಾಯ ಮಾಡ್ಕೊಳ್ಳಿ. ಕಷಾಯನೂ ನಾನು ಮಾಡಿ ತೋರಿಸ್ತೀನಿ. ಓಕೆ, ಬಾಯ್ ಬಾಯ್. ನನ್ನ ಚಾನಲ್ ಇಷ್ಟ ಆದರೆ, ನಾನು ಮಾಡೋ ಅಡುಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್ ಬಾಯ್.